ಪ್ರತಿಯೊಬ್ಬ ವೀಕ್ಷಕ ಮಿತ್ರರಿಗೆ ಕರ್ನಾಟಕದ ಹೊಸ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ರವರ ನೇತೃತ್ವದ ಸರ್ಕಾರ ನಿಮ್ಮೆಲ್ಲರಿಗೂ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ. ಅಧಿಕೃತವಾದಂತಹ ಆದೇಶವನ್ನು ಹೊರಡಿಸಿದೆ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರು ಬಹಳ ದಿನಗಳಿಂದ ಬೇಡಿಕೆಯನ್ನು ಇಡ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಹಾಗೂ ಪದಾಧಿಕಾರಿಗಳು ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ರು. ಈ ಯೋಜನೆಯನ್ನು ಜಾರಿಗೆ ತನ್ನಿ ಅಂತ. ಅದನ್ನು ರಾಜ್ಯ ಸರ್ಕಾರ ಈ ದಿನ ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರದ ಮಾದರಿಯಲ್ಲಿ CGHS ದರವನ್ನು ಪರಿಷ್ಕರಣೆ ಮಾಡಿ ಬಂಪರ್ ಗಿಫ್ಟನ್ನು ನೀಡಿ ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಇದರಿಂದ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಯಾವೆಲ್ಲ ಲಾಭಗಳು ಸಿಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ದರ ಪರಿಷ್ಕರಣೆಯನ್ನು ಮಾಡಿತ್ತು, ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ದರ ಪರಿಷ್ಕರಣೆ ಮಾಡಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಈ ಆದೇಶದ ಪ್ರತಿ ಇಲ್ಲಿದೆ ನೋಡಿ. ಆದೇಶವನ್ನು ಹೊರಡಿಸಿದೆ. ತುಂಬ ದಿನಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ಕಾರಿ ನೌಕರರು, ಕುಟುಂಬ ವರ್ಗದವರು ಒತ್ತಾಯವನ್ನು ಮಾಡ್ತಾಯಿದ್ರು. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ, ಆಸ್ಪತ್ರೆಗಳು ಚಿಕಿತ್ಸೆಯನ್ನು ಕೊಡಬೇಕು ಅಂದರೆ CGHS ದರವನ್ನು ತಕ್ಷಣ ಪರಿಷ್ಕರಿಸಬೇಕು. ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಥರ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಥರ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯಲ್ಲಿ CGHS ದರವನ್ನು ಹೆಚ್ಚಳ ಮಾಡಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಮನವಿಗೆ ಸ್ಪಂದಿಸಿದಂಥ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ರವರು ನೌಕರರ ಮನವಿಗೆ ಸ್ಪಂದಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬ ವರ್ಗದ ಅರ್ಹ ಅವಲಂಬಿತ ಸದಸ್ಯರಿಗೆ ಒಳರೋಗಿ, ಹೊರರೋಗಿ, ಆಯುಷ್, ಡೇ ಕೇರ್, ಚಿಕಿತ್ಸಾ ವಿಧಾನಗಳ ಒಳಗೊಂಡಂತೆ ವಿವಿಧ ವೈದ್ಯಕೀಯ ಚಿಕಿತ್ಸೆಗಳನ್ನು ಹಂತ ಹಂತವಾಗಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಕ್ಯಾಶ್ಲೆಸ್ ಆಗಿ ಒದಗಿಸಲು ರಾಜ್ಯ ಸರ್ಕಾರದಲ್ಲಿ ಆದೇಶವನ್ನು ಕಾರ್ಯರೀತಿಯನ್ನು ತಂದಿತ್ತು. 1/10/2025 ಜಾರಿಗೆ ತಂದಿರುವಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಪ್ರಥಮ ಹಂತದಲ್ಲಿ ಚಿಕಿತ್ಸೆಗಳಿಗೆ ಹಾಗೂ 40 ವರ್ಷ ಮೀರಿದ ರಾಜ್ಯ ಸರ್ಕಾರಿ ನೌಕರರಿಗೆ ವಾರ್ಷಿಕ ಆರೋಗ್ಯ ತಪಾಸಣೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಈ ಯೋಜನೆಯಲ್ಲಿ ಇದುವರೆಗೂ ಸುಮಾರು 3,76,955 ನೌಕರರು ಒಪಿನಿಯನ್ ಇನ್ ಹಾಗೂ 23,081 ಜನರು ಒಪಿನಿಯನ್ ಔಟ್ ಆಗಿರ್ತಾರೆ. ಕೇಂದ್ರ ಸರ್ಕಾರದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ದಿನಾಂಕ 3/10/2025 ಅಧಿಕೃತ ಜ್ಞಾಪನದಲ್ಲಿ CGHS ದರವನ್ನು 13/10/2025 ಜಾರಿಗೆ ಬರುವಂತೆ ಪರಿಷ್ಕರಿಸಿ ಆದೇಶವನ್ನು ಹೊರಡಿಸಿತ್ತು. ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಮೇಲೆ ಓದಲಾದಂತಹ ಕಡಿತದಂತೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿತ್ತು. ಯೋಜನೆಯಲ್ಲಿ 2025 CGHS ದರವನ್ನು ಅಳವಡಿಸಿಕೊಂಡು ರಿವಿಷನ್ CGHS ರೇಟ್ ಆಫ್ 2014 to 2025 ಶ್ರೇಣಿವಾರು ನಗರಗಳನ್ನು ಆಧರಿಸಿ ಪ್ಯಾಕೇಜ್ ದರವನ್ನು ನಿಗದಿಗೊಳಿಸಿ ಅಸ್ತಿತ್ವದಲ್ಲಿರುವಂಥ 1963 ವೈದ್ಯಕೀಯ ಹಾಜರಾತಿ ನಿಯಮ ಪ್ರಕಾರ ಮುಂದುವರಿಸಿದೆ. ವಾರ್ಡ್ಗಳ ದರ ಪರಿಷ್ಕರಣೆ,
ವಾರ್ಡ್ಗಳ ಆಧರಿಸಿ ಪ್ಯಾಕೇಜ್ ದರಗಳನ್ನು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಹೆಚ್ಚುವರಿ ಪ್ರೋತ್ಸಾಹ ಧನ, CGHS ದರಗಳ ಪರಿಷ್ಕರಣೆ ಆದ ಸಂದರ್ಭದಲ್ಲಿ ಅವುಗಳನ್ನು ಯೋಜನೆಯಲ್ಲಿ ಅಳವಡಿಸಲು KASS ಉನ್ನತ ಮಟ್ಟದ ಕಾರ್ಯನೀತಿ ಸಮಿತಿಗೆ ಅಧಿಕಾರವನ್ನು ನೀಡುವುದು. KAS ಹೈ ಲೆವೆಲ್ ಪಾಲಿಸಿ ಕಮಿಟಿ ಮೇ ಬಿ ಎಂಪ್ಲಾಯ್ಡ್ ಟು ಡಿಸಿಷನ್ ಟು ಅಕಾರ್ಡಿಂಗ್ ಫ್ಯೂಚರ್ CGHS. 2025 ಪರಿಷ್ಕೃತ CGHS ದರವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ನಿಯಮದಲ್ಲಿ ಅಳವಡಿಸಿಕೊಂಡು ಕರ್ನಾಟಕ ಆರೋಗ್ಯ ಸಂಜೀವಿನಿ ಆರಂಭದ ಹಂತದಲ್ಲಿ KAS ಪ್ಯಾಕೇಜ್ ಮಾಸ್ಟರ್ ರಲ್ಲಿ ನ್ಯಾಷನಲ್ ಹೆಲ್ತ್ ಏಜೆನ್ಸಿ ಪ್ರಕಟಿಸಿರುವ HBP ಈ ಕೆಳಕಂಡಂತೆ ದರವನ್ನು ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. CGHSನ ಉನ್ನತ ಚಿಕಿತ್ಸಾ ವಿಧಾನಗಳಲ್ಲಿ 1144 ವಿಧಾನಗಳು ಬರ್ತವೆ. ARK ಗೆ 5 ವಿಧಾನಗಳು. HBP 2022 ಮೆಡಿಕಲ್ ಮ್ಯಾನೇಜ್ಮೆಂಟ್ ಪ್ರಕಾರ 615. HBP 2022 ಸರ್ಜಿಕಲ್ ಆಂಕಾಲಜಿ 236. ಒಟ್ಟು 2000 CGHS ಇಂಪ್ಯಾಕ್ಟ್ಗಳನ್ನು ಸೇರಿಸಿ CGHS ದರವನ್ನು ಹೆಚ್ಚಿಸುವಂಥ ಪ್ರಸ್ತಾವನೆಯನ್ನು ಒಪ್ಪಿಕೊಂಡಿದೆ. ಈಗ ಹಾಲಿ ಕರ್ನಾಟಕ ರಾಜ್ಯದಲ್ಲಿ 2014ರಲ್ಲಿ ದರದಂತೆ ಚಾಲ್ತಿ ಇದ್ದಂತಹ 1853 ಚಿಕಿತ್ಸಾ ವಿಧಾನಗಳಲ್ಲಿ ಕೆಲವು ಚಿಕಿತ್ಸಾ ವಿಧಾನಗಳನ್ನು ತೆಗೆದುಹಾಕಿ ಪರಿಷ್ಕೃತಗೊಂಡ ಹೊಸ ಕೋಡ್ಗಳನ್ನು 1998 ಚಿಕಿತ್ಸಾ ವಿಧಾನಗಳ ದರವನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿ ಆದೇಶ ನೀಡಿತು. ಈ ದರದ ಅರೆ ಸರ್ಕಾರಿ ನೌಕರರು ಸೆಮಿ ಪ್ರೈವೇಟ್ ವಾರ್ಡ್ಗಳಿಗೆ ನಿಗದಿಗೊಳಿಸಿತ್ತು. ಈ ಎಲ್ಲ ದರಗಳನ್ನು ಹೆಚ್ಚಳ ಮಾಡಿ ಆದೇಶ ಮಾಡುವಂತೆ ನಗರಗಳಲ್ಲಿ ಆಸ್ಪತ್ರೆಗಳ CGHS ದರಕ್ಕಿಂತ 10% ಕಡಿಮೆ ಮೊತ್ತವನ್ನು ಅಂದರೆ 90% ಟ್ರಯಲ್ 3ನಲ್ಲಿ ಬರುವಂಥ ನಗರಗಳಲ್ಲಿ ಆಸ್ಪತ್ರೆಗಳ CGHS ದರವನ್ನು 20% ಕಡಿಮೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಕರ್ನಾಟಕ ರಾಜ್ಯದ ಟೈರ್ 1 ಅಡಿಯಲ್ಲಿ ಬೆಂಗಳೂರು, ಟೈರ್ 2 ಅಡಿಯಲ್ಲಿ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಕಲಬುರಗಿ ನಗರಗಳನ್ನು, ಟೈರ್ 3ಲ್ಲಿ ಗುರುತಿಸಿರುವಂಥ ನಗರಗಳನ್ನು ಸೇರಿಸಿ ಕೇಂದ್ರ ಸರ್ಕಾರ 3/10/2025 ಅಧಿಕೃತ ಆದೇಶದಂತೆ ದರವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಇದಕ್ಕೆ ತಕ್ಕಂತೆ ಕೇಂದ್ರ ಸರ್ಕಾರದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯ 3/10/2025 ಅಧಿಕೃತ ಜ್ಞಾಪನದಲ್ಲಿ ಪರಿಷ್ಕರಿಸಿರುವ CGHS ದರವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು 1/10/2025 ಜಾರಿಗೆ ತಂದಿರುವ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಮಾತ್ರ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಕೆಳಕಂಡ ಷರತ್ತುಗಳನ್ನು ಒಳಪಡಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ನಿಯಮದ 1963 ಅನ್ವಯ ವೈದ್ಯಕೀಯ ವೆಚ್ಚಗಳ ಮರುಪಾವತಿಯನ್ನು ಪೂರ್ವ ಪರಿಷ್ಕೃತ ದರವನ್ನು ಪಾವತಿಸಲು ವ್ಯವಸ್ಥೆಯನ್ನು ದಿನಾಂಕ 23/3/2026ರಿಂದ 22/9/2026 ಮುಂದುವರಿಸಲು ಆದೇಶವನ್ನು ನೀಡಿದೆ. ಷರತ್ತುಗಳು ಏನು ಅಂತ ಹೇಳಿದರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ರಾಜ್ಯ ಸರ್ಕಾರದ ನಿಯಮದ ಅಡಿಯಲ್ಲಿ ಅಧಿಕೃತ ವ್ಯಾಪ್ತಿಯಲ್ಲಿರುವಂಥ ಕೇಂದ್ರ ಸರ್ಕಾರವು
3/10/2025 ಅಧಿಕೃತ ಜ್ಞಾಪನದಲ್ಲಿ ಕಲ್ಪಿಸಿರುವ ಅವಕಾಶದಂತೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ NABH ಅರ್ಹತೆಯುಳ್ಳ ಆಸ್ಪತ್ರೆಗಳಿಗೆ ಪಾವತಿಸುವ ದರಕ್ಕಿಂತ ಶೇಕಡಾ 15% ಹೆಚ್ಚುವರಿ ದರವನ್ನು ಪಾವತಿಸದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಅರ್ಹತೆ ದೃಢೀಕರಣ ಹೊಂದಿದ್ದಲ್ಲಿ ಅಂಥ ಆಸ್ಪತ್ರೆಗಳಿಗೆ ದರವನ್ನು ಪಾವತಿಸತಕ್ಕದ್ದು. ಕೇಂದ್ರ ಸರ್ಕಾರ ಅಧಿಕೃತ ಜ್ಞಾಪನ ಪರಿಷ್ಕರಿಸುವ CGHS ದರವನ್ನು ಕರ್ನಾಟಕ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ನಿಯಮ 1963ರ ನಿಯಮದ ಅಡಿಯಲ್ಲಿ ವೈದ್ಯಕೀಯ ವೆಚ್ಚದ ಮರುಪಾವತಿಗೆ ಅವಕಾಶ ಕೊಡತಕ್ಕದ್ದಲ್ಲ ಅಂತ ಹೇಳಿ ತಿಳಿಸಿದೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿರುವಂತಹ ಆಸ್ಪತ್ರೆಗಳಿಗೆ ಪರಿಷ್ಕೃತ CGHS ದರದಂತೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ 90 ದಿನಗಳ ಒಳಗಾಗಿ ಸೂಕ್ತ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು ಅಂತ ಹೇಳಿ ತಿಳಿಸಿದೆ. ಈ ಆದೇಶದಂತೆ ದಿನಾಂಕ 20/6/2026ರಿಂದ 13/7/2026ರ ಹಿಂಬರವನ್ನು ಸಹ ಇದರೊಂದಿಗೆ ಲಗತ್ತಿಸಿದೆ ಅಂತ ಹೇಳಿ ತಿಳಿಸಿದೆ. ಇದರಲ್ಲಿ ಸಿಂಪಲ್ಲಾಗಿ ಹೇಳಬೇಕು ಅಂದರೆ CGHS ದರವನ್ನು ಹೆಚ್ಚಳ ಮಾಡಿ ಆದೇಶವನ್ನು ನೀಡಿದೆ. ಇದರಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಅವಲಂಬಿತರಿಗೆ ಲಾಭ ಆಗತ್ತೆ. ಇದನ್ನು ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ